ಸಂಚಾಲಕರಾಗಿರ್ತಕ್ಕಂಥ ಅನಂತ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಇವತ್ತು ಶೋಷಿತ ವರ್ಗಗಳ ಸಮುದಾಯದ ಸಭೆ ಆಗಿದೆ. ಈ ಸಭೆಯಲ್ಲಿ ಏನೇನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಾಯಿತು ಅಂತ ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ಸಭೆ ಆಯ್ತು, ಏನೇನೆಲ್ಲ ಪ್ರಮುಖ ನಿರ್ಧಾರಗಳನ್ನ ಜಾತಿ ಗಣತಿ ವಿಚಾರದಲ್ಲಿ ತೆಗೆದುಕೊಳ್ಳಲಾಗಿದೆ ಸರ್? ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕಂತಂದೇಳಿ ಹಲವಾರು ವರ್ಷಗಳಿಂದ ಅಹಿಂದ ಸಮುದಾಯಗಳು ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಮನ್ನಣೆ ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ರು. ಈಗ ಆ ವರದಿಯನ್ನ ವಿಳಂಬ ಮಾಡಿದ್ರು ಕೂಡ ಇವತ್ತು ಸ್ವಾಗತ ಮಾಡಿದ್ದಾರೆ. ಅದನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ತಿಳಿಸ್ತೀವಿ. ಈ ವರದಿ ಕುರಿತಂತೆ ನಾಳೆ ಒಂದು ಅಧಿಕೃತವಾದಂಥ ಸಚಿವ ಸಂಪುಟದ ಸಭೆ ಮಾಡ್ತಾ ಇದ್ದಾರೆ. ಅದು ಸ್ವಾಗತಾರ್ಹ ಚಟುವಟಿಕೆ. ಆದರೆ ಕೆಲವರು ಬಿಜೆಪಿಯವರು ಷಡ್ಯಂತ್ರವನ್ನು ಮಾಡಿ ಈ ವರದಿ ಸರಿ ಇಲ್ಲ, ಇದನ್ನು ಒಪ್ಪಲ್ಲ, ಇದನ್ನು ತಿರಸ್ಕರಿಸ್ತೀವಿ ಅನ್ನುವಂಥ ಉದ್ದಟ ತರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಹಿಂದ ಸಮುದಾಯದ ಎಲ್ಲಾ ಸಂಘಟನೆಗಳು ಸಮುದಾಯದ ಇವತ್ತು ಮೀಟಿಂಗ್ ಮಾಡಿದೀವಿ. ಈ ವರದಿಯನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರ ಮನವರಿಕೆ ಮಾಡೋ ಕೆಲಸವನ್ನು ಮೊದಲು ಮಾಡ್ತೀವಿ. ನಾಳೆ ಮನವರಿಕೆ ಆಗಲಿಲ್ಲ ಅಂತಂದ್ರೆ ಅವ್ರನ್ನ ಘೆರಾವ್ ಹಾಕುವಂತ ಹೋರಾಟಗಳನ್ನ ಕಟ್ಟಬೇಕಂತಂದೇಳಿ ತೀರ್ಮಾನ ಮಾಡಿದೀವಿ. ಅಷ್ಟಕ್ಕೂ ಮಾತು ಕೇಳಿಲ್ಲ ಅಂತಂದ್ರೆ ಅಹಿಂದ ಸಮುದಾಯಗಳ ವಿಭಾಗ ಮಟ್ಟದ ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರ ಅಂತಹ ಶಕ್ತಿಗಳಿಗೆ ಬುದ್ಧಿ ಕಲಿಸಬೇಕನ್ನುವಂಥ ತೀರ್ಮಾನವನ್ನು ಇವತ್ತು ಮಾಡಿದೀವಿ. ಇದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ಜಾತಿ ಗಣತಿ ವಿಚಾರ ಕುರಿತಂತೆ ತಮ್ಮ ವಿರೋಧಾಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಎಚ್ಚರಿಕೆ ಕೊಡ್ತೀರಾ ಸರ್? ನೋಡಿ, ಕಾಂಗ್ರೆಸ್ ಅಲ್ಲಿರುವಂತಹ ನಾಯಕರು ಕೂಡ ಈ ವರದಿಯನ್ನು ಓದಿಲ್ಲ, ಬಿಜೆಪಿಯಲ್ಲಿ ಕೂಡ ಈ ವರದಿಯನ್ನು ಓದಿಲ್ಲ. ಯಾಕಂದ್ರೆ ಈ ವರದಿ ಸಾರ್ವಜನಿಕವಾಗಿ ಇಲ್ಲಿವರೆಗೂ ಪ್ರಕಟಣೆ ಆಗಿಲ್ಲ. ಪ್ರಕಟಣೆ ಆಗದೇ ಇರುವಂತ ಓದದೇ ಇರುವಂತಹ ವರದಿಯನ್ನು ವಿರೋಧ ಮಾಡೋದ್ರ ಅರ್ಥ ಏನು? ಅನಗತ್ಯವಾಗಿ ಗೊಂದಲವನ್ನು ಸೃಷ್ಟಿ ಮಾಡೋದು ಕೆಲವರು ಮಾಡ್ತಾ ಇದ್ದಾರೆ. ನಾನು ಇವತ್ತಿಗೂ ಕೂಡ ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ನೀವು ವರದಿಯನ್ನು ತಗೊಂಡು ಓದಿ. ವರದಿಯ ಪುಟದಲ್ಲಿ ಯಾವ ಪುಟದಲ್ಲಿ ತಪ್ಪಿದೆ, ಯಾವ ಪ್ಯಾರದಲ್ಲಿ ತಪ್ಪಿದೆ, ಯಾವ ಲೈನಲ್ಲಿ ತಪ್ಪಿದೆ, ನಿಮಗೆ ಅನ್ಯಾಯ ಆಗಿದೆಯಾ, ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆಯಾ, ಅದನ್ನು ಬರ್ಕೊಬಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಅದನ್ನು ಸರಿಪಡಿಸೋದಕ್ಕೆ ಅವಕಾಶ ಇದೆ. ಬೀದಿಯಲ್ಲಿ ಇಟ್ಕೊಂಡು ನೀವು ವಿರೋಧ ಮಾಡಬೇಡಿ, ಅನಗತ್ಯ ಗೊಂದಲ ಸೃಷ್ಟಿ ಮಾಡಬೇಡಿ. ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಶಾಸಕರು ಗೆದ್ದಿರೋದು ನೀವು ನಿಮ್ಮ ಜಾತಿಯ ಓಟುಗಳಿಂದಲ್ಲ, ಅಹಿಂದ ಸಮುದಾಯಗಳ ಓಟಿನಿಂದ. ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ಪೂರಕವಾಗಿ ನೀವು ಮಾತಾಡಬೇಕಂತಂದ್ರೆ ಇವತ್ತು ಅವರಿಗೆ ಕಿವಿ ಮಾತನ್ನ ಹೇಳ್ತೀವಿ. ಕೆಲವೊಂದು ಸಮುದಾಯದ ನಾಯಕರುಗಳು ವೈಜ್ಞಾನಿಕವಾಗಿಲ್ಲ, ನಮ್ಮ ಮನೆಗಳಿಗೆ ಬಂದು ಸಮೀಕ್ಷೆಯನ್ನು ಮಾಡಿಲ್ಲ ಎಂಬತಕ್ಕಂಥ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಸರ್. ಯಾರ ಮನೆಗೆ ಬಂದಿಲ್ಲ, ನಿಮ್ಮ ಯಾವ ಮನೆಗೆ ಬಂದಿಲ್ಲ ಅಂತಂದೇಳಿ ಗೊತ್ತಾಗೋದು ಯಾವಾಗ? ವರದಿ ಪ್ರಕಟಣೆ ಆಗದಾಗ, ವರದಿ ಲಿಸ್ಟ್ ಬಂದಾಗ ನಿಮ್ಮ ಊರಿನಲ್ಲಿ ಮನೆ ಎಷ್ಟಿತ್ತು, ಸಂಖ್ಯೆ ಎಷ್ಟಿತ್ತು ಅಂತ ಗೊತ್ತಾಗ್ತದೆ. ಅವಾಗ ನೀವು ಪತ್ತೆ ಹಚ್ಚಿ ನನ್ನ ಹೆಸರಿಲ್ಲ, ನಮ್ಮ ಊರಿನ ಹೆಸರಿಲ್ಲ ಅಂತ ಹೇಳ್ಬೋದು. ಇದು ಯಾವುದು ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸವನ್ನ ನಿಲ್ಲಿಸ್ಬಿಡಿ. ಇದಿಷ್ಟು ಸಂಚಾಲಕರಾಗಿರ್ತಕ್ಕಂಥ ಅನಂತ್ ನಾಯಕ್ ಅವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿ ವಿಚಾರ ಕುರಿತಂತೆ ಯಾವುದೇ ನಾಯಕರು ಅಪಸ್ವರ ಬೇಡ, ಈ ವಿಚಾರ ಕುರಿತಂತೆ ಎಲ್ಲರೂ ಕೂಡ ಅಧ್ಯಯನ ಮಾಡಿ ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಟಿಪಟೂರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.